ಹಾಯ್! ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳಿಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಒಂದು ಹಬ್ಬಕ್ಕೆ ನಾನು ಹೇಗೆ ರೆಡಿಯಾದೆ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಾವು ಎಷ್ಟೇ ಸಿಂಪಲ್ ಆಗಿ ಅಥವಾ ಬೋಲ್ಡ್ ಆಗಿ ಮೇಕಪ್ ಮಾಡಿಕೊಂಡ್ರು ಕೂಡ ಸ್ಕಿನ್ ಕೇರ್ ಅನ್ನೋದನ್ನ ಮಿಸ್ ಮಾಡದೆ ಮಾಡ್ಕೋಬೇಕಾಗತ್ತೆ. ಪ್ಲಮ್ ಅವರ ಲಿಪ್ ಬಾಮ್ ಅನ್ನ ಯೂಸ್ ಮಾಡಿ ನಂತರ ನಾನಿಲ್ಲಿ ಪಿಲ್ಗ್ರಿಮ್ ಅವರ ಒಂದು ಟೋನರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ನಮ್ಮ ಪೋರ್ಸ್ ಅನ್ನ ಟೈಟ್ ಮಾಡಿ ನಮ್ಮ ಸ್ಕಿನ್ ನ pH ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ನಂತರ ನಾನಿಲ್ಲಿ ಪಾಯಿಂಟ್ಸ್ ಅವರ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿಕೊಂಡು ನೀಟಾಗಿ ನನ್ನ ಸ್ಕಿನ್ ಅಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನು ಲ್ಯಾಕ್ಮೆ ಅವರ ಒಂದು ಜೆಲ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ವಾರ್ಮ್ ಅಪ್ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ಹಚ್ಕೊಂಡು ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ಇದು ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸನ್ನು ಕೊಡುತ್ತೆ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಕಲರ್ ಕರೆಕ್ಟರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ನನಗೆ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ಕರೆಕ್ಟ್ ಮಾಡ್ಕೋತೀನಿ. ಒಂದು ಆರೆಂಜ್ ಕಲರ್ ಕರೆಕ್ಟರ್ ಸಹಾಯದಿಂದ ಈ ರೀತಿ ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ ನಮ್ಮ ಪಿಗ್ಮೆಂಟೇಷನ್ಗಳನ್ನು ಫಸ್ಟು ಕವರ್ ಮಾಡಿಕೊಂಡು ನಂತರ ನಾವು ಫೌಂಡೇಶನನ್ನು ಹಚ್ಚೋದ್ರಿಂದ ಯಾವುದೇ ರೀತಿ ನಮ್ಮ ಮೇಕಪ್ ಆ್ಯಶಿ ಆಗೋದಾಗಲಿ ಅಥವಾ ಡಾರ್ಕ್ ಆಗಿ ಕಾಣೋದನ್ನು ತಪ್ಪಿಸ್ಬೋದು. ಮುಖದಲ್ಲಿ ಯಾವುದೇ ಮಾರ್ಕ್ಸ್ ಅಥವಾ ಪಿಗ್ಮೆಂಟೇಷನ್ ಇಲ್ಲದೆ ಇರೋರು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಮೆಬ್ಲಿನ್ ಅವರ ಒಂದು ಸೂಪರ್ ಸ್ಟೇ ಫೌಂಡೇಶನ್ ಆಗಿರುತ್ತೆ ಇನ್ ದ ಶೇಡ್ 310. ಇದು ಬಂದು ಒಂದು ಲ್ಯೂಮಿ ಮ್ಯಾಟ್ ಫೌಂಡೇಶನ್ ಆಗಿರುತ್ತೆ. ಇದು ಒಂದು ಸಾಫ್ಟ್ ಆಗಿರೋ ಗ್ಲೋ ಅನ್ನು ನಮ್ಮ ಫೇಸ್ಗೆ ತಂದುಕೊಡುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಇದನ್ನು ನೀಟಾಗಿ ಈ ರೀತಿ ಹಚ್ಕೊಂಡು ನಾನು ಬ್ಲೆಂಡ್ ಮಾಡ್ಕೋತೀನಿ. ಇದನ್ನು ನಾನು ಒಂದು ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಆಲ್ ಓವರ್ ದ ಫೇಸ್ ಹಚ್ಚಿ ನಂತರ ಬ್ಲೆಂಡ್ ಮಾಡೋದ್ರಿಂದ ಫೌಂಡೇಶನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಬ್ಲೆಂಡ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಸೊ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು ನಾನು ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಮೆಬ್ಲಿನ್ ಫಿಟ್ ಮಿ ಅವರ ಒಂದು ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 25. ಇದನ್ನು ನಾನು ನನ್ನ ಐಲಿಡ್ಸ್ ಹಾಗೆ ನನ್ನ ಅಂಡರ್ ಐಸ್ಗೆ ಸ್ವಲ್ಪನೇ ಯೂಸ್ ಮಾಡ್ತೀನಿ. ಈ ರೀತಿ ಅದನ್ನು ನೀಟಾಗಿ ಒಂದು ಸ್ಪಂಜ್ನ ಸಹಾಯದಿಂದ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಅಂಡರ್ ಐಸ್ಗೆ ಹಾಗೆ ಐಲಿಡ್ಸ್ಗೆ ಒಂದು ಬ್ರೈಟ್ನೆಸ್ ಅನ್ನು ಕೊಡುತ್ತೆ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಅಂಡರ್ ಐಸ್ ಹಾಗೆ ನನ್ನ ಹೋಲ್ ಫೇಸನ್ನು ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ನಾನು ಇಲ್ಲಿ ಕಾಂಪ್ಯಾಕ್ಟನ್ನು ತುಂಬ ಲೈಟಾಗಿ ಯೂಸ್ ಮಾಡೋದ್ರಿಂದ ಯಾವುದೇ ಲೂಸ್ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ನೀವು ಲೂಸ್ ಪೌಡರ್ನ ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ಮೇಕಪ್ಪನ್ನು ಸೆಟ್ ಮಾಡ್ಕೋಬೋದು. ಇದನ್ನು ನಾನು ನನ್ನ ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದನೇ ಸೆಟ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮೇಕಪ್ ನೀಟಾಗಿ ಬ್ಲೆಂಡ್ ಆಗಿ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಒಂದು ಐಬ್ರೋ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೋತೀನಿ. ಮೇಕಪ್ಪಲ್ಲಿ ಐಬ್ರೋಸ್ ಬಂದು ಒಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ಚೆನ್ನಾಗಿ ಬೇಸ್ನ ಕ್ರಿಯೇಟ್ ಮಾಡಿ ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡಿಕೊಂಡ್ರೂ ಕೂಡ ಐಬ್ರೋಸ್ನ ಶೇಪ್ ಬಂದು ಚೆನ್ನಾಗಿಲ್ಲ ಅಥವಾ ಬೋಲ್ಡಾಗಿ ಇಲ್ಲ ಅಂದರೆ ಮೇಕಪ್ ಒಂದು ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಯಾರೇ ಆಗಲಿ ಮೇಕಪ್ ಮಾಡಿಕೊಂಡಾಗ ಐಬ್ರೋಸ್ನ ಫಿಲ್ ಮಾಡೋದನ್ನು ಮರಿಬಾರ್ದು. ಐಬ್ರೋಸ್ ಆಲ್ರೆಡಿ ಬೋಲ್ಡ್ ಆಗಿರೋರು ಅಥವಾ ತಿಕ್ಕಾಗಿರೋರು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು. ಐಬ್ರೋ ಅನ್ನು ಹೇಗೆ ಪರ್ಫೆಕ್ಟ್ ಆಗಿ ಫಿಲ್ ಮಾಡ್ಕೋಬೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ಕೂಡ ಚೆಕ್ ಮಾಡಿ. ನನ್ನ 2 ಐಬ್ರೋಸ್ಗಳನ್ನು ಫಿಲ್ ಮಾಡ್ಕೊಂಡಿದ ನಂತರ ಬ್ಯೂಟಿ ಗ್ಲೇಸ್ಡ್ ಅವರ ಒಂದು ಕಲರ್ ಬೋರ್ಡ್ನ ಯೂಸ್ ಮಾಡಿ ಒಂದು
ಐ ಶ್ಯಾಡೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಮಸ್ಟರ್ಡ್ ಯೆಲ್ಲೋ ಶೇಡ್ನ ತಗೊಂಡು ನನ್ನ ಟ್ರಾನ್ಸಿಷನನ್ನು ನನ್ನ ಫಿಂಗರ್ ಟಿಪ್ಪಲ್ಲೇ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಯಾರ ಹತ್ರ ಬ್ರಷ್ ಇಲ್ವೋ ಅವರು ಈ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಐ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ಕೋಬೋದು. ಈ ರೀತಿ 2 ಐಲಿಡ್ಸ್ ಮೇಲೆ ಒಂದು ಟ್ರಾನ್ಸಿಷನನ್ನು ನಾನು ನನ್ನ ಫಿಂಗರ್ ಟಿಪ್ಪಲ್ಲಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ಕೋರಲ್ ಕಲರ್ನ ಯೂಸ್ ಮಾಡಿಕೊಂಡು ಆಲ್ ಓವರ್ ದ ಲಿಡ್ ಈ ರೀತಿ ಸ್ಪ್ರೆಡ್ ಮಾಡ್ಕೋತೀನಿ, ನನ್ನ ಇನ್ನರ್ ಕಾರ್ನರ್ಸ್ ಟು ಔಟರ್ ಕಾರ್ನರ್ವರೆಗೆ. ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ಬ್ಲೆಂಡ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ಹರಿಬರಿನಲ್ಲಿ ಮೇಕಪ್ ಮಾಡ್ಕೊಳ್ಳುವಾಗ ಅಥವಾ ಬ್ರಷ್ ಇಲ್ಲದೆ ಇರುವಾಗ ನಾವು ಈ ರೀತಿ ಫಿಂಗರ್ ಟಿಪ್ಪನ್ನೇ ಯೂಸ್ ಮಾಡಿಕೊಂಡು ನಮ್ಮ ಐ ಶ್ಯಾಡೋನ ಕ್ರಿಯೇಟ್ ಮಾಡ್ಕೋಬೋದು. ಈ ರೀತಿ ಸ್ವಲ್ಪನೇ ಕಲರನ್ನು ತಗೊಂಡು ನಾವು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ಕಲರನ್ನು ನಾವು ತಗೋಬಾರ್ದು. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನಂತರ ನಾನು ಒಂದು ಗೋಲ್ಡ್ ಗ್ಲಿಟರನ್ನು ತಗೊಂಡು ನನ್ನ ಸೆಂಟರ್ ಆಫ್ ದ ಐಲಿಡ್ ಹಾಗೆ ಸ್ವಲ್ಪ ನನ್ನ ಇನ್ನರ್ ಕಾರ್ನರ್ಸ್ಗೂ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಅದೇ ರೀತಿ ನನ್ನ ಇನ್ನೊಂದು ಐಲಿಡ್ಗೂ ಕೂಡ ಈ ರೀತಿ ಇನ್ನರ್ ಕಾರ್ನರ್ಸ್ ಟು ಸೆಂಟರ್ ಆಫ್ ದ ಐಲಿಡ್ವರೆಗೆ ಗ್ಲಿಟರನ್ನು ಅಪ್ಲೈ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಮೆಬಲಿನ್ ಅವರ ಒಂದು ಐಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಲಾಂಗ್ ವಿಂಗ್ ಬರೋ ಹಾಗೆ ಐಲೈನರ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನಾವು ಟ್ರೆಡಿಷನಲ್ ಅಥವಾ ಒಂದು ಬೋಲ್ಡ್ ಆಗಿ ಐಸ್ ಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಇದರಿಂದ ನಮ್ಮ ಐಸ್ ಕೂಡ ತುಂಬ ಬಿಗ್ಗರ್ ಆಗಿ ಕಾಣಿಸುತ್ತೆ. ಈ ರೀತಿ ನೀಟಾಗಿ ಇನ್ನರ್ ಕಾರ್ನರ್ಸಿಂದ ನನ್ನ ಔಟರ್ ಕಾರ್ನರ್ವರೆಗೂ ಲೈನ್ನ ಡ್ರಾ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೋತೀನಿ ನನ್ನ 2 ಐಲಿಡ್ಸ್ ಮೇಲೆ. 2 ಐಸ್ಗೆ ಲೈನರನ್ನು ಅಪ್ಲೈ ಮಾಡ್ಕೊಂಡಿದ ನಂತರ ಪ್ಲಮ್ ಅವರ ಒಂದು ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಅಪ್ಪರ್ ಹಾಗೆ ಲೋವರ್ ವಾಟರ್ ಲೈನ್ ಮೇಲೆ ಈ ರೀತಿ ಹಚ್ತಾ ಇದ್ದೀನಿ. ಟ್ರೆಡಿಷನಲ್ ಡ್ರೆಸ್ಸಸ್ಗೆ ಅಥವಾ ಈ ರೀತಿ ಸ್ಯಾರಿಗಳಿಗೆ ಕಾಜಲನ್ನು ಹಚ್ಚೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಾನು ಇಲ್ಲಿ ಸ್ವಲ್ಪ ಬೋಲ್ಡ್ ಆಗಿನೇ ನನ್ನ ಕಾಜಲನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ತಿನ್ನಾಗಿ ಕೂಡ ಅಪ್ಲೈ ಮಾಡ್ಕೋಬೋದು. ನಂತರ ನಾನಿಲ್ಲಿ ಮೆಬಲಿನ್ ಅವರ ಒಂದು ವಾಟರ್ ಪ್ರೂಫ್ ಮಸ್ಕಾರಾನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಅಪ್ಪರ್ ಹಾಗೆ ಲೋವರ್ ಲ್ಯಾಶಸ್ಗೆ. ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ವೆಟ್ ಆ್ಯಂಡ್ ವೈಲ್ಡ್ ಅವರ ಒಂದು ಕಾಂಟೋರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ತುಂಬ ಲೈಟ್ ಆಗಿನೇ ಕಾಂಟೋರನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಚೀಕ್ ಬೋನ್ ಕೆಳಗೆ ಹಾಗೆ ಜಾ ಲೈನ್, ನನ್ನ ಫೋರ್ ಹೆಡ್ಗೆ. ಅದೇ ರೀತಿ ನನ್ನ ನೋಸ್ನ ಕಾಂಟೋರ್ ಮಾಡ್ಕೋತೀನಿ. ನಂತರ ನಾನು ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಕೋರಲ್ ಡ್ರೀಮ್. ಇದು ಒಂದು ಬ್ಯೂಟಿಫುಲ್ ಆಗಿರೋ ಬ್ಲಷ್ ಅಂತಲೇ ಹೇಳ್ಬೋದು. ಇದು ಒಂದು ಶಿಮರಿ ಶೇಡ್ ಇರುವಂತಹ ಬ್ಲಷ್ ಆಗಿರುತ್ತೆ. ಇದನ್ನು ಈ ರೀತಿ ನೀಟಾಗಿ ಸ್ಮೈಲ್ ಮಾಡ್ತಾ ಅಪ್ಲೈ ಮಾಡ್ಕೋತೀನಿ. ಇದು ಒಂದು ಶಿಮರಿ ಶೇಡ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಹೈಲೈಟರ್ನ ಅವಶ್ಯಕತೆ ಈ ಮೇಕಪ್ಗೆ ಬೇಕಿರೋದಿಲ್ಲ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ ಲೈನರ್ನ ಯೂಸ್ ಮಾಡಿಕೊಂಡು ನನ್ನ ಲಿಪ್ಸ್ನ ಲೈನ್ ಮಾಡ್ಕೋತೀನಿ. ಇದು ಒಂದು ಬ್ರೌನ್ ಶೇಡ್ ಆಗಿರುತ್ತೆ. ಈ ರೀತಿ ನೀಟಾಗಿ ಲೈನ್ ಮಾಡ್ಕೊಂಡಿದ ನಂತರ ಫೇಸಸ್ ಕೆನಡಾ ಅವರ ಒಂದು ಎನಿ ಡೇ ನಾವು ಶೇಡ್ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಬ್ಯೂಟಿಫುಲ್ ಪಿಂಕ್ ಕಲರ್ ಅಂತಾನೆ ಹೇಳ್ಬೋದು. ಸೊ ಇದು ನನ್ನ ಫೈನಲ್ ಲುಕ್.
ಹೆಣ್ಣು ಮಕ್ಕಳಿಗೆ ಅದರಲ್ಲೂ ತಾಯಂದ್ರಿಗೆ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಅಥವಾ ಮನೆಯಲ್ಲೇ ರೆಡಿ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಟೈಮ್ ಸಿಗೋದಿಲ್ಲ. ಯಾವಾಗಲೂ ಹರಿಬರಿನಲ್ಲೇನೆ ಮೇಕಪ್ ಮಾಡ್ಕೋತಾ ಇರ್ತೀವಿ. ಬಟ್ ಈ ರೀತಿ ಹೆಣ್ಣು ಮಕ್ಕಳಿಗೆ ಅಂತಲೇ ಸ್ಪೆಷಲ್ ಆಗಿರೋ ಹಬ್ಬಗಳಿಗೆ ಸ್ವಲ್ಪ ಟೈಮ್ ಮಾಡಿಕೊಂಡು ರೆಡಿ ಆಗೋದ್ರಿಂದ ನಮಗೂ ಕೂಡ ತುಂಬ ಖುಷಿ ಆಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ಸಿಂಪಲ್ ಹಾಗೆ ಬ್ಯೂಟಿಫುಲ್ ಆಗಿರೋ ಐ ಶ್ಯಾಡೋ ಟ್ಯುಟೋರಿಯಲ್ ಒಂದಿಗೆ. ಎಲ್ಲರಿಗೂ ಈ ಹಬ್ಬ ಒಂದು ಶಾಂತಿ ನೆಮ್ಮದಿಯನ್ನ ತಂದ್ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.